ನಾವು ಗಮನಿಸ್ತಾ ಇದ್ದೀವಿ ಈಗಾಗಲೇ ಕಾರ್ಯಾಚರಣೆ ಆರಂಭ ಆಗಿದೆ. 10 ಅಡಿ ಕುಸಿದಿದೆ ತುಂಗಭದ್ರಾ ಡ್ಯಾಮ್ ನೀರಿನ ಮಟ್ಟ ಕಡಿಮೆ ಆಗಿದೆ. 19ನೇ ಕ್ರಸ್ಟ್ ಗೇಟ್ ಡ್ಯಾಮೇಜ್ ಹಿನ್ನೆಲೆಯಲ್ಲಿ ನೀರನ್ನು ರಿಲೀಸ್ ಮಾಡಲಾಯಿತು. ಆಗಸ್ಟ್ 11ರಿಂದ ನದಿಗೆ ಅಪಾರ ಪ್ರಮಾಣದಲ್ಲಿ ನಿರಂತರವಾಗಿ ನೀರನ್ನು ಹೊರಬಿಡಲಾಗಿದೆ. 1633 ಅಡಿ ಎತ್ತರ ಇರುವಂಥ ತುಂಗಭದ್ರಾ ಜಲಾಶಯ 1623.79 ಅಡಿಗೆ ನೀರಿನ ಮಟ್ಟ ಇಳಿಕೆಯಾಗಿದೆ. ಅಂದರೆ ಸುಮಾರು 105 TMC ಸಾಮರ್ಥ್ಯದ ಜಲಾಶಯದಲ್ಲಿ 104 TMC ಭರ್ತಿಯಾಗಿತ್ತು. ಇನ್ನೇನು ಸಂಪೂರ್ಣವಾಗಿ ಭರ್ತಿಯಾಗುವುದಕ್ಕೆ ಕ್ಷಣಗಣನೆ ಆರಂಭ ಆಗಿತ್ತು. ಜೊತೆಗೆ ಬಾಗಿನ ಅರ್ಪಣೆ ಕಾರ್ಯಕ್ರಮಕ್ಕೆ ಎಲ್ಲ ಸಿದ್ಧತೆಯೂ ಆಗಿತ್ತು. ಸೊ ಈ ಕ್ರಸ್ಟ್ ಗೇಟ್ ಕೊಚ್ಚಿಕೊಂಡು ಹೋದಂಥ ಹಿನ್ನೆಲೆಯಲ್ಲಿ ನೀರನ್ನು ಅಪಾರ ಪ್ರಮಾಣದಲ್ಲಿ ನದಿಗೆ ಹೊರಬಿಡಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸುಮಾರು 65ರಿಂದ 70 TMC ನೀರು ಉಳಿದಿದೆಯೇ ಅನ್ನೋದು. 10 ಅಡಿಯಷ್ಟು ನೀರು ಕಡಿಮೆ ಆಗಿದೆ, ಕುಸಿದಿದೆ. ಒಟ್ಟು 86,000 ಕ್ಯೂಸೆಕ್ಸ್ ನೀರನ್ನು ನದಿಗೆ ರಿಲೀಸ್ ಮಾಡಲಾಗ್ತಾ ಇದೆ. 33 ಗೇಟ್ಗಳ ಪೈಕಿ 25 ಗೇಟ್ ಮೂಲಕ ನೀರು ರಿಲೀಸ್ ಮಾಡ್ತಾ ಇದ್ದಾರೆ. ಇಂದು ಮತ್ತೆ 4 ಗೇಟನ್ನು ಕ್ಲೋಸ್ ಮಾಡಿದೆ TB ಬೋರ್ಡ್. 25 ಗೇಟ್ಗಳಿಂದ 86,000 ಕ್ಯೂಸೆಕ್ಸ್ ನೀರು ನದಿಗೆ ರಿಲೀಸ್ ಆಗ್ತಾ ಇದೆ. ನಿನ್ನೆ ಮೊನ್ನೆ ಎಲ್ಲ 1,05,000 ಕ್ಯೂಸೆಕ್ನಷ್ಟು ನೀರು ನದಿಗೆ ರಿಲೀಸ್ ಆಗ್ತಾ ಇತ್ತು. ಇವತ್ತು 4 ಗೇಟ್ಗಳನ್ನು ಕ್ಲೋಸ್ ಮಾಡಿದ್ದಾರೆ. ಹೊರ ಹರಿವಿನ ಪ್ರಮಾಣವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿದ್ದಾರೆ. ಅಂದರೆ ಒಂದು ಕಡೆಯಿಂದ ಒತ್ತಡ ಇದ್ದೇ ಇದೆ. ಈಗ ಒಂದು ಗೇಟ್ನಲ್ಲಿ ಸಂಪೂರ್ಣವಾಗಿ ನೀರು ಹೋಗ್ತಾ ಇದೆ, ಅಲ್ಲಿಗೆ ನೀವು ಸ್ಟಾಪ್ ಲಾಗನ್ನು ಅಳವಡಿಸಬೇಕು ಅಂತ ಹೇಳಿದ್ರೆ ಅದರ ಮೇಲಿನ ಒತ್ತಡವನ್ನು ತಗ್ಗಿಸಬೇಕು. ಬೇರೆ ಬೇರೆ ಗೇಟ್ಗಳಿಗೆ ಸ್ವಲ್ಪ ಮಟ್ಟಿಗೆ ಒತ್ತಡವನ್ನು ಹೆಚ್ಚು ಮಾಡಬೇಕು. ಅಂದರೆ ಬೇರೆ ಗೇಟ್ಗಳನ್ನು ಹೆಚ್ಚು ರಿಲೀಸ್ ಮಾಡಬೇಕು. ಆಗ ಈ ಗೇಟಿನ ಮೇಲಿನ ಒತ್ತಡ ಕಡಿಮೆ ಆಗುತ್ತೆ. ಈ ಒತ್ತಡವನ್ನು ಗಮನದಲ್ಲಿರಿಸಿಕೊಂಡು ಅಲ್ಲಿ ಸ್ಟಾಪ್ ಲಾಗನ್ನು ಅಳವಡಿಕೆ ಮಾಡುವ ಕೆಲಸ ಆಗ್ತಾ ಇದೆ. ನಾವು ಗಮನಿಸ್ತಾ ಇದ್ದೀವಿ. 2 ಕ್ರೇನ್ಗಳಿದ್ದಾವೆ. ಸ್ಟಾಪ್ ಲಾಗ್ಗಳನ್ನು ಕ್ರೇನ್ಗಳು ಎತ್ಕೊಂಡಿದ್ದಾವೆ. ಅದನ್ನು ನಿಧಾನವಾಗಿ ಇಳಿಸ್ತಾರೆ. ಹರಿಯುವ ನೀರಿನ ಮಧ್ಯೆ ಈ ಸ್ಟಾಪ್ ಲಾಗನ್ನು ಇಳಿಸಬೇಕಾಗಿದೆ. ಇದೇ ದೊಡ್ಡ ಚಾಲೆಂಜ್. ಸುಮಾರು ನಾಟ್ಗಳಷ್ಟು ಸ್ಪೀಡ್ನಲ್ಲಿ ಆ ನೀರು ಹರಿತಾ ಇದೆ, ವೇಗವಾಗಿ ನೀರು ಹರಿತಾ ಇದೆ. ಅದು ಕೂಡ ನೀವು ಲೆಕ್ಕ ಹಾಕಿ, ನಾವೊಂದು ಡ್ರಮ್ಮಲ್ಲಿ ನೀರು ತುಂಬಿಟ್ಟಿದ್ದೀವಿ ಅಂತ ಅಂದ್ಕೊಳ್ಳೋಣ, ಕೆಳಗಡೆ ಒಂದು ತೂತು ಮಾಡ್ತೀವಿ, ಎಷ್ಟು ಪ್ರೆಷರ್ನಲ್ಲಿ ಹೋಗುತ್ತೆ ನೀರು. ಅದೇ ಒಂದು ದೊಡ್ಡ ಡ್ಯಾಮ್, 1623 ಅಡಿ ಎತ್ತರ ಇರುವಂಥ ಡ್ಯಾಮ್, 105 TMC ನೀರಿದೆ ಅಲ್ಲಿ. ಇನ್ನು ಆ ಪ್ರೆಷರ್ ಎಷ್ಟು ಮಟ್ಟಿಗಿರಬೇಕು, ಒತ್ತಡ ಎಷ್ಟು ಮಟ್ಟಿಗಿರಬೇಕು. ತುಂಗಭದ್ರಾ ಮಂಡಳಿಯಿಂದ ರಾಜ್ಯಕ್ಕೆ ಮಹಾ ಮೋಸ ಆಗಿದೆಯಾ? ಡ್ಯಾಮ್ ನೀರು ಹಂಚಿಕೆಯಲ್ಲಿ ಕರ್ನಾಟಕಕ್ಕೆ ಭಾರೀ ಅನ್ಯಾಯ ಆಗಿದೆ. CM ಸಿದ್ದರಾಮಯ್ಯ ನೀಡಿದಂಥ ವರದಿಯಲ್ಲೇ ಇದು ಬಹಿರಂಗ ಆಗಿದೆ. ನೀರು ಬಳಕೆ ವಿಚಾರದಲ್ಲಿ ಮಂಡಳಿಯಿಂದ ತಪ್ಪು ಲೆಕ್ಕ. ತುಂಗಭದ್ರಾ ಡ್ಯಾಮ್ನಲ್ಲಿರುವಂಥ ನೀರು ಕರ್ನಾಟಕಕ್ಕೆ 65%, ಆಂಧ್ರ ಪ್ರದೇಶಕ್ಕೆ ತೆಲಂಗಾಣಕ್ಕೆ 35% ನೀರು ಹಂಚಿಕೆ ಆಗಬೇಕು. ಆದರೆ ಕರ್ನಾಟಕಕ್ಕೆ ಡ್ಯಾಮ್ನಲ್ಲಿರುವ 65% ನೀರೇ ಸಿಕ್ಕಿಲ್ಲ. ಈ ಲೆಕ್ಕಾಚಾರ ನಂಗೆ ಅರ್ಥ ಆಗಲಿಲ್ಲ. ಯಾಕೆ ಸಿಗಲಿಲ್ಲ ಅಂದರೆ ನಾನು ಹೇಳ್ತೀನಿ, ಕೆಪಾಸಿಟಿ ಇಲ್ಲ ನಮ್ಮಲ್ಲಿ. ನದಿ ನೀರು ಹಂಚಿಕೆ ಆಗಿರೋದು ಬೇರೆ, ಆ ನೀರನ್ನು ಹಿಡಿದಿಟ್ಕೊಳ್ಬೇಕಲ್ಲ. ನವಲೆ ಅನ್ನೋವಲ್ಲಿ ಇನ್ನೊಂದು ಸಮಾನಾಂತರ ಜಲಾಶಯ ಮಾಡಿ ಅಂತ ಈ ಹಿಂದಿನ ಪ್ರಪೋಸಲ್, ಅದು ಸುಮಾರು ಒಂದು 15-20 ವರ್ಷದ ಹಿಂದಿನ ಪ್ರಪೋಸಲ್. ನವಲೆ ಅನ್ನುವಲ್ಲಿ ತುಂಗಭದ್ರೆಗೆ ಪ್ಯಾರಲಲ್ ಆಗಿ ಒಂದು ಸಮಾನಾಂತರ ಜಲಾಶಯವನ್ನು ಮಾಡಬೇಕು ಅಂತ ಇವತ್ತಿನವರೆಗೂ ಆಗಿಲ್ಲ. ಇಲ್ಲಿಂದ ನೀರು ರಿಲೀಸ್ ಆಯ್ತಲ್ಲ, ಇದು ನೇರವಾಗಿ ಆಂಧ್ರಕ್ಕೆ ಹೋಗುತ್ತೆ, ತೆಲಂಗಾಣಕ್ಕೆ ಹೋಗುತ್ತೆ. ನದಿ ನೀರು ವ್ಯರ್ಥ ಆಗಿ ಹೋಗುತ್ತೆ. ಈಗಾಗಲೇ ನದಿ ನೀರಿನ ಹಂಚಿಕೆ ಆಗಿದೆ. ನದಿ ನೀರಿನ ಹಂಚಿಕೆಯಲ್ಲಿ ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ ಈ 4 ರಾಜ್ಯಗಳಲ್ಲಿ ನದಿ ನೀರಿನ ಹಂಚಿಕೆ ಆಗಿದೆ. ಯಾಕೆಂದರೆ ಮುಂದೆ ಹೋಗಿದ್ದು ಕೃಷ್ಣೆಗೆ ಜಾಯಿನ್ ಆಗುತ್ತೆ. ಕೃಷ್ಣೆಯ ಉಪನದಿ ತುಂಗಭದ್ರಾ. ತುಂಗಭದ್ರಾ ಡ್ಯಾಮ್ ಆಡಳಿತ ಮಂಡಳಿಯಿಂದ ಮಹಾ ಮೋಸ ಆಗಿದೆ. ಮಂಡಳಿಯಲ್ಲಿ 95% ಆಂಧ್ರ, ತೆಲಂಗಾಣದವರೇ ಇದ್ದಾರೆ. ಹೀಗಾಗಿ ಪ್ರತಿ ಬಾರಿ ಕರ್ನಾಟಕಕ್ಕೆ ಭಾರೀ ಅನ್ಯಾಯ ಆಗ್ತಾ ಇದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಆಂಧ್ರ, ತೆಲಂಗಾಣ ಅಧಿಕಾರಿಗಳು ರಾಜ್ಯಕ್ಕೆ ಮೋಸ ಮಾಡ್ತಾ ಇದ್ದಾರೆ. ರಾಜ್ಯ ಬಳಸುವ ಅರ್ಧ ಭಾಗದ ನೀರು ಆಂಧ್ರ ಪ್ರದೇಶಕ್ಕೆ ಹೋಗುತ್ತೆ. ತೆಲಂಗಾಣದವರೇ ಬಳಕೆ ಮಾಡ್ತಾ ಇರೋದು ಬಯಲಾಗಿದೆ. ನಮಗೆ ಎಷ್ಟು ಕೊಟ್ಟಿದ್ದಾರೋ ಅಷ್ಟು ಬಳಕೆ ಆಗ್ತಾ ಇಲ್ಲ, ಉಪಯೋಗ ಆಗ್ತಾ ಇಲ್ಲ. ಉಪಯೋಗ ಆಗಬೇಕು ಅಂತ ಹೇಳಿದ್ರೆ ಹಿಡಿದಿಟ್ಕೊಳ್ಬೇಕಲ್ಲ, ಆ ಸಾಮರ್ಥ್ಯನೇ ಇಲ್ಲ. 1623 ಅಡಿ ಇರುವಂಥ ತುಂಗಭದ್ರಾ ಜಲಾಶಯದಲ್ಲಿ 30 TMCಯಷ್ಟು ಹೂಳು ತುಂಬಿಕೊಂಡಿದೆ. 105 TMC ಸಾಮರ್ಥ್ಯ, 104 TMC ಈ ಬಾರಿ ತುಂಬಿತ್ತು. ಅದರಲ್ಲಿ 30 TMC ಹೂಳಿದೆ. ಆ ಹೂಳನ್ನೇ ಎತ್ತಿಲ್ಲ ನಾವು. ಅದರ ಬದಲಿಗೆ ಇನ್ನೊಂದು ನವಲೆಯಲ್ಲಿ ಸಮಾನಾಂತರವಾಗಿ ಜಲಾಶಯ ಮಾಡ್ತೀವಿ ಅಂತ ಇದೆ, ಇವತ್ತಿನವರೆಗೂ ಆಗಿಲ್ಲ. ಇನ್ನು ಮೋಸ ಆಗದೆ ಇನ್ನೇನಾಗುತ್ತೆ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.